ಧನ್ವೀರಣ್ಣ ಸಕದ ಮಾಡಿದ್ದಾರೆ. ಸುನಿಯಣ್ಣನಂತೂ ನೆಕ್ಸ್ಟ್ ಲೆವೆಲ್. ಈ ತರ ನೋಡಕ್ಕೆ ಆಗ್ಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ. ತುಂಬಾ ಚೆನ್ನಾಗಿದೆ, ಅದ್ದೂರಿಯಾಗಿ 2ನೇ ವಾರ ಆಗ್ತದೆ. ದಯವಿಟ್ಟು ಸಿನಿಮಾ ನೋಡಿ. ಸೂಪರ್ ಥ್ರಿಲ್ಲರ್ ಅನ್ನ ಇಷ್ಟು ಚೆನ್ನಾಗಿ ತೋರಿಸಬಹುದು ಅಂತ ನಮಗೆ ತುಂಬಾ ವರ್ಷ ಆದ್ಮೇಲೆ ನಮ್ಗೆ ಈ ತರ ಒಂದು ಸಿನಿಮಾ ಬಂದಿರೋದು ಕನ್ನಡದಲ್ಲಿ. ಖುಷಿ ಆಯ್ತು. ಮೂವಿ ಅಂತ ಅನ್ಸ್ಬೋದು. ನಾನು ಹಾಗೆ ಅನ್ಕೊಂಡಿದ್ದೆ. ಇವತ್ತು ಸ್ಪೆಷಲ್ ಶೋಗೆ ಕರೆದಾಗ ನಾನು ಸಿನಿಮಾ ನೋಡಿದಾಗ ಅನ್ಸ್ತು ಇಟ್ಸ್ ಡಿಫ್ರೆಂಟ್ ಸಸ್ಪೆನ್ಸ್. ಹೆಂಗೆ ಅಂತಂದ್ರೆ ಸೆಕೆಂಡ್ ಹಾಫ್ ಅಂತೂ ಹೋಗದೆ ಗೊತ್ತಾಗೋದಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಸೀಟ್ ಎಡ್ಜಲ್ಲಿ ಕೂತು ನೋಡುವಂತ ಸಿನಿಮಾ. ನಾನು ಧನ್ವೀರ್ನ ಒಂಚೂರು ಲವರ್ ಬಾಯ್ ಆ ತರ ಮೂವಿಗಳು ಮಾಡ್ತಾ ಇರೋದ್ರಿಂದ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅದೇ ತರ ಇತ್ತು, ಅದೇ ತರ ಏನಾದ್ರು ಇರುತ್ತೆ ಅಂತ ಹೇಳಿ. ಬಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದಾಗಲೇ ಗೊತ್ತಾಗಿತ್ತು. ಅಂದ್ರೆ ನಾವೇನೋ ಒಂದು ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ, ಅದು ಟೋಟಲಿ ಚೇಂಜ್ ಇದೆ. ಈ ತರನು ಥಿಂಕ್ ಮಾಡ್ಬಿಟ್ಟು ಸಿನಿಮಾ ಮಾಡ್ಬೋದು ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನನಗೆ ಸೆಕೆಂಡ್ ಹಾಫ್ ಹಾಗೆ ಕೂರ್ಸಿದ್ದೆ ಜನಗಳನ್ನೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಕಾನ್ಸೆಪ್ಟ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಇಂಡಿಯನ್ ಮೈಥಾಲಜಿ ವಿತ್ ಥ್ರಿಲ್ಲರ್. ಅದು 2 ಡಿಫ್ರೆಂಟ್ ಕಾನ್ಸೆಪ್ಟ್ಸ್, ಬಟ್ ಇಟ್ ಇಸ್ ವೆರಿ ಎಂಗೇಜಿಂಗ್. ನಾನು ಜನರಲ್ ಆಗಿ ಒಂದು ಥ್ರಿಲ್ಲರ್ ಅಂತ ಬಂದೆ, ಬಟ್ ವಿತ್ ಮೈಥಾಲಜಿ ಜೊತೆ ಥ್ರಿಲ್ಲರ್ ಮಾಡೋದು ಇಟ್ಸ್ ರೇರ್ ಎಕ್ಸ್ಪೆರಿಮೆಂಟ್. ಐ ಥಿಂಕ್ ಇಸ್ ಡೂಯಿಂಗ್ ವೆಲ್. ಒಂದು ಹಾಗೆ ನೋಡಿದ್ವಿ. ಲಾಸ್ಟ್ 10 days ಇಂದ ಅಕ್ರಾಸ್ ಸ್ಟೇಟ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ರಘು ಅವ್ರಿಗೆ, ನಮ್ಮ ನಿರ್ಮಾಪಕರು ಮಂಜಣ್ಣ ಸರ್ಗೆ, ಧನ್ವೀರ್ ಸರ್ಗೆ, ಹಾಗೂ ಇಡೀ ತಂಡಕ್ಕೆ, ಮಹೇಶ್ ಸರ್ಗೆ, ಡೈರೆಕ್ಷನ್ ಟೀಮ್, ಕ್ಯಾಮರಾ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ ಸಿನಿಮಾ. ಇದ್ರಲ್ಲಿ ನಾವೊಂದು ಒಳ್ಳೆ ಪಾತ್ರ ಮಾಡಿದ್ವಿ, ಚಿಕ್ಕ ಪಾತ್ರ ಮಾಡಿದ್ವಿ. ಆ್ಯಂಡ್ ರಘು ಬಂದ್ಬಿಟ್ಟು ನಮ್ಮ ಮನೆದೇವ್ರ ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ, ಫಸ್ಟ್ ಸೀರಿಯಲ್. ಸೊ ಆಮೇಲೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಸಿನಿಮಾ ಆ್ಯಕ್ಚುಲಿ ಯಾವ ಥರ ಆಗಿದೆ ಫಸ್ಟ್ ಟೈಮ್ ಥರ ಇಲ್ವೇ ಇಲ್ಲ. ಅಂದರೆ ಒಂದು 2-3 ಹಿಟ್ ಕೊಟ್ಟು ಡೈರೆಕ್ಟ್ ಮಾಡ್ತಾರೆ. ಸೊ ಆ ಥರ ಸಿನಿಮಾ ಮಾಡಿದ್ದಾರೆ.